ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಒಂದು ಪತ್ತೇದಾರಿಯ ಕಥೆಯನ್ನು ಹಿಡಿದು ನಿಮ್ಮ ಮುಂದೆ ಬಂದಿದ್ದೇನೆ. ಬಹಳ ಸ್ವಾರಸ್ಯವಾದಂಥ ಒಂದು ಕಥೆ ಇದು. ಇವತ್ತಿನ ಯಾಂತ್ರಿಕ ಬದುಕಿನಲ್ಲಿ, ಇವತ್ತಿನ ಒಂದು ಪ್ರತಿನಿತ್ಯ ರೋಬೋಟಿಕ್ ಬದುಕಿನಲ್ಲಿ ರೋಬೋ ಅಂತಂದರೆ ಗುಲಾಮ ಅಂತ ಹೇಳಿ, ರೋಬೋ ಅನ್ನೋದು ಒಂದು ಗುಲಾಮ ಅಂತ ಹೇಳಿ, ಮನುಷ್ಯನಿಂದ ನಿರ್ಮಿಸಲ್ಪಟ್ಟಂಥದ್ದು ರೋಬೋಟ್ಗಳು. ಮನುಷ್ಯ ಇವತ್ತು ರೋಬೋಟ್ನ ಗುಲಾಮ ಆಗ್ತಾ ಇದ್ದಾನೆ. ಅದು ಮನುಷ್ಯನ ಗುಲಾಮ ರೋಬೋಟ್ ಆಗಬೇಕು. ಇರಲಿ, ಅದು ತಾಂತ್ರಿಕ ದೃಷ್ಟಿಯಿಂದ ಇನ್ಯಾವ ಥರ ಅದನ್ನು ಕುರಿತು ಮಾತನಾಡ್ತಾನೆ ಸುದೀರ್ಘವಾಗಿ. ಈ ಒಂದು ಕಥಾನಕದಲ್ಲಿ ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಸಂಚಿಕೆಯಲ್ಲಿ ನಾನು ಪತ್ತೇದಾರಿಯ ಒಂದು ಕತೆ, ಪುಟ್ಟ ಕಥೆಯನ್ನು ಹಿಡಿದು ನಿಮ್ಮ ಮುಂದೆ ಬಂದಿದ್ದೇನೆ. ಕಥೆ ಹೆಸರು ಶೋಧ ಅಂತ ಹೇಳಿ. ಬಹಳ ಒಂದು ಸಂಶೋಧನಾತ್ಮಕವಾದಂಥ ಕಥೆ ಇದು. ತುಂಬ ಸುಂದರವಾಗಿದೆ. ಶೋಧ ಅಂತ ಹೇಳಿ. ರಾಜು, ನಾಳೆ ಕಂಟೈನವರ ಮದುವೆಗೆ ಹೋಗಬೇಡ. ಕಂಟೈನವರ ಮದುವೆಗೆ ಹೋಗಬೇಡ. ಅವರೇನು ನಮ್ಮ ಫ್ಯಾಮಿಲಿಯ ಯಾವ ಮದುವೆಗೂ ಬಂದಿಲ್ಲ. ಅಮ್ಮ ಕಡಾಖಂಡಿತವಾಗಿ ಲಕ್ಷ್ಮಣ ರೇಖೆ ಎಳೆದಿದ್ದಾಳೆ. ನನ್ನ ಆಕೆ ಗಾಯತ್ರಿ ಸಹ ಎಚ್ಚರಿಕೆಯ ನೋಟಿಸ್ ಅನ್ನು ನಮ್ಮ ಅಮ್ಮನೊಡನೆ ಈ ಮದುವೆಗೆ ಹೋಗಲೇಬಾರದೆಂದು ಜಾರಿ ಮಾಡಿದ್ದಾಳೆ. ಆಯಿತು, ಗೊಣಗಿದೆ ಅಷ್ಟೇ ಅಲ್ವಾ? ಮರುದಿನ ಗೋವಿಂದರಾಜನ ಅಂಗಡಿಯಲ್ಲಿ ಹರಟೆ ಹೊಡೆಯಲು ನಾನು, ಸಾಂಗೀರು, ಲಕ್ಷ್ಮಣ ಮತ್ತು ವೆಂಕಟೇಶ್ ಮೂರ್ತಿ, ನಿಸಾರು ಎಲ್ಲವೂ ಸೇರಿದ್ದೆವು. ಪ್ರಮುಖ ರಸ್ತೆ ಬದಿಯಲ್ಲಿ ಅಂಗಡಿ ಇದ್ದುದರಿಂದ ಮದುವೆಯ ಮೆರವಣಿಗೆಯೂ ಸಾಗುತ್ತಿತ್ತು. ಅಕಸ್ಮಾತಾಗಿ ನನ್ನ ಗೆಳೆಯ ಶೃಂಗೇಶನ ಕಣ್ಣಿಗೆ ಬಿದ್ದೆ. ನನ್ನ ನೋಡುತ್ತಿದ್ದಲೇ ಆತ ಏ ಪ್ರಸಾದ್ ಎಂದು ಕೂಗುತ್ತಲೇ ಬಂದು ನಮ್ಮನ್ನು ಮತ್ತು ನಮ್ಮ ಗೆಳೆಯರನ್ನೆಲ್ಲ ಒತ್ತಾಯ ಮಾಡಿ ದುರ್ಗಮ್ಮನ ಮದುವೆಗೆ ಕರೆದುಕೊಂಡು ಹೋದರು. ಅಂತಂದರೆ ಅದೇ ಮದುವೆಗೆ ಕರೆದುಕೊಂಡು ಹೋದರು. ಮದುವೆಯಲ್ಲಿ ಮಾತ್ರ ನಾನು ಊಟ ಮಾಡದೆ ಮನೆಗೆ ಹಿಂತಿರುಗಿದೆ. ನಾನೊಬ್ಬ ಮಾತ್ರ ಊಟ ಮಾಡದೆ ಮನೆಯಿಂದ ಹಿಂತಿರುಗಿದೆ. ನನ್ನ ಆಕೆ ಗಾಯತ್ರಿ ಯಾಕಿಷ್ಟು ಲೇಟು ಅಂದ್ಲು. ಸ್ವಲ್ಪ ಕೆಲಸ ಆಯಿತು ಕಣೆ, ಊಟಕ್ಕೆ ಬಡಿಸು ಎಂದವನೇ ಊಟಕ್ಕೆ ಕುಳಿತೆ. ಅಲ್ರಿ, ಮದುವೆಗೆ ಹೋಗಿಲ್ಲ ತಾನೇ? ಪ್ರಶ್ನೆಯನ್ನು ಪತ್ತೇದಾರಿಕೆಯಿಂದ ಕೇಳುತ್ತಿದ್ದಳು. ಪತ್ತೇದಾರಿಣಿಯಂತೆ ಕೇಳುತ್ತಿದ್ದಳು. ಇಲ್ಲ ಕಣೆ, ಹೋಗಿಲ್ಲ ಎನ್ನುತ್ತಲೇ ಊಟ ಮಾಡುತ್ತಿದ್ದೆ. ನನ್ನ ಹೆಂಡತಿ ಗಾಯತ್ರಿಯ ಕಣ್ಣುಗಳು ಏನನ್ನೋ ಶೋಧಿಸುತ್ತಲೇ ಕಾಣುತ್ತಿದ್ದವು. ರೀ, ನೀವು ಸುಳ್ಳು ಹೇಳುತ್ತಿಲ್ಲ ತಾನೆ? ನೀವು ಮದುವೆಗೆ ಹೋಗಿಲ್ವೇನ್ರಿ? ಕಣ್ಣುಗಳನ್ನು ಕೆಂಪಗೆ ಮಾಡಿದಳು. ಇಲ್ಲ ಕಣೆ ಅಂದೆ. ನೋಡ್ರಿ, ನಿಮ್ಮ ಕೂದಲಲ್ಲಿ ಅಕ್ಷತೆ ಕಾಳಿದೆ ಎಂದಾಗಲೇ ನಾನು ಗಾಬರಿಯಾದೆ. ನನ್ನ ಸುಳ್ಳು ಆಘಾತಕ್ಕೆ ದಾರಿ ಮಾಡಿಕೊಟ್ಟದು. ನಾನು ಆಡಿದ ಸುಳ್ಳು ಒಂದು ದೊಡ್ಡ ಆಘಾತಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಕಾಲ ನಗುತ್ತಾ ಇತ್ತು. ಈ ರೀತಿಯ ಪತ್ತೇದಾರಿಕೆಯ ಕಥಾನಕಗಳು ನಮ್ಮ ಜೀವನದಲ್ಲಿ ತನಗೆ ತಾನೇ ಜರುಗುತ್ತಿರಬೇಕು. ಆವಾಗಲೇ ಒಂದು ರೀತಿಯ ಸುಳ್ಳನ್ನು ಆಡೋದು ಒಂದು ರೀತಿಯ ತಗ್ಗಿಸಬಹುದು ಅಂತ ನಾನು ನಂಬಿದ್ದೇನೆ. ಗೆಳೆಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಅಥವಾ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಯಾವ ವಿಚಾರನ ಕುರಿತು ಮಾತನಾಡಬಹುದು, ನಿಮಗೆ ಯಾವ ವಿಚಾರ ನಿಮಗೆ ಸೂಕ್ತ, ಒಂದು ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಶೋಧನಾತ್ಮಕ ಪತ್ತೇದಾರಿ ಕತೆ ಶೋಧ ಅನ್ನೋ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.